ಭಗವತೆ ವಿಷ್ಣುಮಾಯೇ ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ, ವಿಶೇಷವಾಗಿರ್ತಕ್ಕಂಥದ್ದು ಸಿಂಹ ರಾಶಿ, ಸಿಂಹ ಲಗ್ನ. ಈ ಡಿಸೆಂಬರ್ನಲ್ಲಿರ್ತಕ್ಕಂಥ ಮಾಸ ಭವಿಷ್ಯ ಎಷ್ಟರ ಮಟ್ಟಿಗೆ ಶುಭ ಫಲ ಇದೆ, ಎಷ್ಟರ ಮಟ್ಟಿಗೆ ಅಶುಭ ಫಲ ಇದೆ ಅನ್ನೋದು ನೇರ ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ. ವಿಶೇಷವಾಗಿ ನೋಡಿ, ಯಾಕಂತ ಹೇಳಿದ್ರೆ ರಾಹು 8ನೇ ಮನೆ ಆಗಿರೋದ್ರಿಂದ ಪ್ರಬಲವಾಗಿ ಸಿಂಹ ರಾಶಿಯವರಿಗೆ ರಾಹು 8ನೇ ಮನೆಯದವರಾಗಿರೋದ್ರಿಂದ ಸಾಕಷ್ಟು ತೊಂದರೆಗಳಿದೆ. ಯಾಕಂದರೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು, ಪದೇ ಅನಾರೋಗ್ಯ ಬಾಧೆಗಳನ್ನು ಈಡಾಗುವಂಥದ್ದು, ಚರ್ಮದಕ್ಕೆ ಸಂಬಂಧಪಟ್ಟಂತಹದ್ದಾಗಿರ್ಬೋದು, ಮತ್ತು ಉದರಕ್ಕೆ ಸಂಬಂಧಪಟ್ಟಂಥದ್ದು, ಹಾಗೆ ಎದೆ ಭಾಗಕ್ಕೆ ಸಂಬಂಧಪಟ್ಟಂಥದ್ದು, ಈ ಥರ ಕಿಡ್ನಿಗೆ ಸಂಬಂಧಪಟ್ಟಂಥದ್ದು ಅತಿಯಾದ ತೊಂದರೆಗಳಿಗೆ ಆಗುವಂಥದ್ದಿದೆ. ಯಾಕಂದರೆ ರಾಹು ನೀಚವಾಗಿ ಸ್ಥಾನದಲ್ಲಿರುವುದರಿಂದ ಆರೋಗ್ಯದಲ್ಲೇ ಪ್ರಬಲವಾದ ತೊಂದರೆಗಳನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಚರ್ಮದ ಕಾಂತಿಯನ್ನು ಹಾಳು ಮಾಡ್ತಕ್ಕಂಥದ್ದು, ಚರ್ಮದಲ್ಲಿ ವ್ಯಾಧಿಗಳನ್ನು ಹುಟ್ಟಿಸ್ತಕ್ಕಂಥದ್ದು, ಹಾಗೆ ರಕ್ತಸ್ರಾವಗಳನ್ನು ಆಗುವಂಥದ್ದು, ಹೆಣ್ಣು ಮಕ್ಕಳಲ್ಲಿ ಅತಿಯಾಗಿರ್ತಕ್ಕಂಥದ್ದು ತೊಂದರೆ ಅಂತ ಹೇಳಿದರೆ ಋತುಮತಿಯಲ್ಲಿ ಆಗುವಂತಹ ತೊಂದರೆಗಳು ಜಾಸ್ತಿ ಈ ಮಾಸದಲ್ಲಿ. ಆದ ಕಾರಣ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆ ವೈದ್ಯಕೀಯರನ್ನು ಬಹಳಷ್ಟು ಸಂಪರ್ಕದಲ್ಲಿ ಇಟ್ಕೊಂಡು ಸಾಕಷ್ಟು ರೀತಿಯಲ್ಲಿ ಆರೋಗ್ಯದಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನೆಲ್ಲ ನಿವಾರಣೆಯನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದರೆ 8ನೇ ಮನೆ ರಾಹು ಆಗಿರೋದ್ರಿಂದ ಅಧಿಕವಾಗಿರ್ತಕ್ಕಂಥದ್ದು ಆರೋಗ್ಯಕ್ಕೆ ಬಾಧೆಗಳು ಹೆಚ್ಚಿನವಾದ ರೀತಿಯಲ್ಲಿ ತೊಂದರೆಗಳನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಆದ ಕಾರಣದಿಂದ ನೀವು ಅತಿ ಹೆಚ್ಚಾಗಿ ಆ ಒಂದು ರಾಹುವನ್ನು ಶಾಂತಿ ಮಾಡಿಕೊಳ್ಳೋದ್ರಿಂದ ಅಧಿಕವಾದ ಇರ್ತಕ್ಕಂಥದ್ದು ತೊಂದರೆಗಳೆಲ್ಲವೂ ಕೂಡ ದೂರವಾಗುವಂಥದ್ದು ಅಧಿಕವಾಗಿ ಆಗ್ತದೆ. ಹಾಗೆ ವಿಶೇಷವಾಗಿ ವಿವಾಹ ಆದ ನಂತರವರಿಗೆ ಕೆಲವೊಂದು ಗರ್ಭಪಾತ ಆಗುವಂಥದ್ದಿರುತ್ತೆ. ಯಾಕಂದರೆ ಸಂಭವಿಸ್ತಕ್ಕಂಥದ್ದು ಅಧಿಕವಾದ ರೀತಿಯಲ್ಲಿ ಒತ್ತಡದಲ್ಲಿ ಸಿಗುವಂಥದ್ದಿರುತ್ತೆ. ಯಾಕಂದರೆ ಗರ್ಭಪಾತ ಅಂತ ಹೇಳಿದರೆ ಈಗ ಹುಟ್ಟುವಂತಹ ಮಕ್ಕಳಿಗೆಲ್ಲವೂ ಕೂಡ ತೊಂದರೆಗಳೆಲ್ಲ ಅಧಿಕವಾಗಿ ಆಗುವಂಥದ್ದು. ಹಾಗೆ 2ನೇ ಮನೆಯಲ್ಲಿ ಕೇತು ಇರುವುದರಿಂದ ಸಾಕಷ್ಟು ಕುಟುಂಬದಲ್ಲಿ ಮನಸ್ತಾಪಗಳು, ಸಾಕಷ್ಟು ಎಲ್ಲ ರೀತಿಯಿಂದ ಕಷ್ಟ ಕಾರ್ಪಣ್ಯಗಳು, ಸಾಕಷ್ಟು ಹಣಕಾಸಿನಲ್ಲಿ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು, ಅಧಿಕವಾದ ಒತ್ತಡಗಳಲ್ಲಿ ಸಿಲುಕಾಕೊಳ್ತೀರಿ. ಯಾಕಂತ ಹೇಳಿದ್ರೆ ನೋಡಿ, ಸಿಂಹ ರಾಶಿದವರು ಈ ಒಂದು ಡಿಸೆಂಬರ್ ಮಾಸದಲ್ಲಿ ಸಾಕಷ್ಟು ಅನಾರೋಗ್ಯಕ್ಕೆ ಬಾಧೆಗಳಿಗೆ ತೊಂದರೆಗಳಾಗುವಂಥದ್ದು ಹೆಚ್ಚಿನ ಆಕಾರದಲ್ಲಿದೆ. ಆದ ಕಾರಣಕ್ಕೋಸ್ಕರ ಬಹಳ ಮುಂಜಾಗ್ರತೆಯಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಂಡು ಸಾಕಷ್ಟು ಅವರ ಆರೋಗ್ಯದ ಬಗ್ಗೆ ಗಮನವನ್ನು ಕೊಟ್ಟುಕೊಂಡು, ಹಾಗೆ ಅವರ ವ್ಯವಹಾರದ ಬಗ್ಗೆ ಗಮನವನ್ನು ಕೊಟ್ಟುಕೊಂಡು, ಹಾಗೆ ಹೆಚ್ಚಿನವಾಗಿ ಕಾಳಜಿಗಳಲ್ಲಿ ಅವರ ಆರೋಗ್ಯದಲ್ಲಿ ಇಟ್ಕೊಂಡು ಬಹಳಷ್ಟು ಮುಂದುವರಿಬೇಕಾಗುತ್ತೆ. ಹಾಗೆ ಇವರಿಗೆ 2ನೇ ಕೇತು ಬರೋದ್ರಿಂದ ಸಾಕಷ್ಟು ಕುಟುಂಬದಲ್ಲಿ ಅವಮಾನ, ಅಪಚಾರ, ಸಾಕಷ್ಟು ಸಂಬಂಧಗಳೆಲ್ಲ ಹಾಳಾಗುವಂಥದ್ದು ಅಧಿಕವಾಗಿದೆ. ಹಾಗೆ ಇವರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಗುರುಬಲ ಭಾಗ್ಯಸ್ಥಾನದಲ್ಲಿದ್ದಾನೆ. ಯಾಕಂದರೆ ಇವರಿಗೆ ಧೈರ್ಯ ಜಾಸ್ತಿ, ಧೈರ್ಯ, ಬುದ್ಧಿವಂತಿಕೆ, ಚಾಣಕ್ಷತನ ಅವರವರಲ್ಲೇ ಇರತಕ್ಕಂಥದ್ದು, ಅವರ ಮನಸ್ಥಿತಿಯಲ್ಲೇ ಅವರು ಅರ್ಥ ಮಾಡಿಕೊಂಡು ಅವರಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಅವರೇ ನಿಂತ್ಕೊಂಡು ಬಗೆಹರಿಸ್ತಕ್ಕಂಥದ್ದು ಬಹಳಷ್ಟು ಆಲೋಚನೆಯನ್ನು ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಸಿಂಹರಾಶಿಯವರು ಈ ಒಂದು ಡಿಸೆಂಬರ್ ಮಾಸದಲ್ಲಿ. ಯಾಕಂದರೆ ವಾಹನದಲ್ಲೆಲ್ಲ ಜಾಗೃತಿ ಆಗಿರಬೇಕು. ಯಾಕಂದರೆ ವಾಹನ ಗಂಡಾಂತರಗಳು ಅಧಿಕವಾಗಿರ್ತದೆ. ಯಾಕಂದರೆ ನೋಡಿ, ವಿಶೇಷವಾಗಿ ರಾಹು 8ನೇ ಮನೆ ಇರೋದರಿಂದ ವಾಹನ ಆಕ್ಸಿಡೆಂಟ್ಗಳು ಆಗುವಂಥ ಸಂಭವಗಳು ಅಧಿಕವಾಗಿರುತ್ತೆ. ಹಾಗೆಯೇ ವಿಶೇಷವಾಗಿ ಕೆಲವೊಂದು ಸಂಬಂಧಿಕರ ಜೊತೆಗೆ, ಸ್ನೇಹಿತರ ಜೊತೆಗೆ ಕೆಲವೊಂದು ಎಲ್ಲ ಥರದ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ, ಮಾಡ್ತಕ್ಕಂಥ ಕೆಲಸಕಾರದಲ್ಲಾಗಿರಲಿ ಎಚ್ಚರಿಕೆಯಿಂದ ವಹಿಸಬೇಕು. ಹಾಗೆ ಕೆಲವರಿಗೆಲ್ಲ ಜಾಮೀನತೆ, ಸೂರಿಟ್ಟು ಹಣಕಾಸಿನಲ್ಲೆಲ್ಲ ಆಗಲಿಕ್ಕೆ ಹೋಗಬಾರ್ದು. ಯಾಕಂದರೆ ಬಹಳ ನಷ್ಟ ಭಯ. ಯಾಕಂದರೆ ಅವ್ರು ಕಟ್ಟಿಲ್ಲ ಅಂದರೆ ನಿಮ್ಮ ಕೈಲಿಂದ ನೀವು ಕಟ್ಕೋಬೇಕಾಗುತ್ತೆ. ಆ ಥರ ಎಲ್ಲ ರೀತಿಯಿಂದ ಅನಾಹುತಗಳೇ ಜಾಸ್ತಿ ಆಗಿರುವಂಥದ್ದು. ಹಾಗೆಯೇ 7ನೇ ಮನೆ ಶನಿ ಇರುವುದರಿಂದ ಬಹಳ ಹಠ ಸ್ವಭಾವದವರಾಗಿರ್ತೀರಿ ಮತ್ತು ಸ್ವಲ್ಪ ಕೋಪ ಹೆಚ್ಚಾಗಿರುತ್ತೆ. ಹಾಗೆ ಕೆಲವೊಂದು ಸಂಬಂಧಗಳಲ್ಲಿ ಕೆಡಬಹುದು, ಜಾಗೃತಿಯಾಗಿರ್ತಕ್ಕಂತಹ ಭಾವನೆಗಳನ್ನು ಇಟ್ಕೋಬೇಕಾಗುತ್ತೆ. ಯಾಕಂದರೆ ಈ ಮಾಸದಲ್ಲಿ ಡಿಸೆಂಬರ್ ಕೊನೆಯ ಮಾಸ ಆಗಿರೋದ್ರಿಂದ, ವಿಶೇಷವಾಗಿ ಕೊನೆಯ ತಿಂಗಳಿನಲ್ಲಿ ಹೊಸ್ತಿಲಿನಲ್ಲಿ, ಅದು ಹೊಸ ವರ್ಷ ಹೊಸ್ತಿನಲ್ಲಿರೋದ್ರಿಂದ ಕೆಲವೊಂದು ನಿಮಗಿರ್ತಕ್ಕಂಥ ಬಾಂಧವ್ಯ ಸಂಬಂಧ ನೀವೇನು ಬಹಳ ಇಷ್ಟಪಟ್ಟು ಬಾಂಧವ್ಯಗಳನ್ನ ಇಟ್ಕೊಳ್ತಿರ್ತೀರಿ, ಸ್ನೇಹಿತರ ಜೊತೆಗಿರ್ತೀರಿ, ಬಂಧು ಬಳಗ ಬಾಂಧವ್ಯದ ಜೊತೆ ಬಹಳ ಮಿಲನವಾಗಿರ್ತೀರಿ. ಆದ ಕಾರಣಕ್ಕೋಸ್ಕರ ಕೆಲವೊಂದು ಈ ಮಾಸದಲ್ಲಿ 7ನೇ ಮನೆ ಶನಿಯಾಗಿರೋದ್ರಿಂದ ಶನಿ ಮಾತೃತೆ ಏನು ಮಾಡ್ತಾನೆ, ಅವಮಾನ, ಅಪಚಾರ,
ಸ್ಥಾನ ಮಾನ ಗೌರವ ಎಲ್ಲವೂ ನಾಶಪಡಿಸ್ತಕ್ಕಂಥದ್ದಾಗಿರುತ್ತೆ. ಆದ ಕಾರಣದಿಂದ ನೀವು ಅತಿ ಹೆಚ್ಚಾಗಿ ಮುಂಜಾಗ್ರತೆಯನ್ನು ಇಟ್ಕೊಂಡು ಸಾಕಷ್ಟು ಎಲ್ಲ ಥರದ ಒಂದು ಆರೋಗ್ಯದ ಬಗ್ಗೆ ಗಮನ ಕೊಟ್ಕೊಂಡು ಕಾಳಜಿ ಇಟ್ಕೊಂಡು ಸಾಕಷ್ಟು ಎಲ್ಲ ರೀತಿಯಲ್ಲಿ ತಾಳ್ಮೆ ಸಹನೆ ಸಮಾಧಾನ ಇಟ್ಕೊಂಡು ಬಹಳಷ್ಟು ಆ ಮಾಸದಲ್ಲಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ವಾಹನದಲ್ಲೆಲ್ಲ ಬಹಳ ಜಾಗ್ರತೆಯಿಂದ ಇರಬೇಕು, ಹಣಕಾಸಿನಲ್ಲಿ ಜಾಗ್ರತೆ ಇರಬೇಕು, ವ್ಯವಹಾರದಲ್ಲಿ ಜಾಗ್ರತೆ ಇರಬೇಕು, ಕುಟುಂಬದ ಎಲ್ಲ ಸಂಬಂಧದ ಜೊತೆಗೂ ಕೂಡ ಬಹಳ ಜಾಗ್ರತೆಗಳನ್ನು ವಹಿಸೋದ್ರಿಂದ ಸಾಕಷ್ಟು ಲಾಭದಾಯಕವಾಗಿ ಆಗುವಂಥದ್ದಿದೆ. ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂಥ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ. ಚಿಂತಿಸಬೇಡಿ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.